ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ. ಸೊ ಚಾರ್ಮಿನಾರ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಗ್ಯಾಪ್ ಬಂತು ಅಂತ ಹೇಳ್ಬಿಟ್ಟು. ಆ ಗ್ಯಾಪ್ ಅಂತ ಬಂದಾಗ ನೀವೆಲ್ಲೂ ಕುಗ್ಲಿಲ್ಲ. ನಿಮ್ಗೆ ಅವಕಾಶಗಳು ಸುರಿಯೋ ತನಕನೂ ಸಹ ವೆಯ್ಟ್ ಮಾಡಿದ್ರಿ. ಅಷ್ಟೊಂದು ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರಿ. ಸೊ ಈ ತರ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ಹೀರೋಯಿನ್ ಆಗಿರ್ಬೋದು, ನಟಿಯಾಗಿರ್ಬೋದು, ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಮಿಂಚಿದ ಮೇಲೆ ಸಡನ್ ಆಗಿ ಏನಾದ್ರೂ ಒಂದು ಗ್ಯಾಪ್ ಅಂತ ಬಂದಾಗ ಸುಮಾರು ಜನ ಕುಗ್ತಾರೆ. ಬಟ್ ನೀವು ಅದನ್ನ ಯಾವ್ದು ಲೆಕ್ಕ ತಗೊಳ್ದೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ತಾಳ್ಮೆ ಐತಲ್ಲ, ಸೊ ಆ ತಾಳ್ಮೆ ಏನ್ ಪಾಠ ಕಲಿಸ್ತು ಅಂತ. ಥ್ಯಾಂಕ್ ಯು. ಆ ಒಂದು ತಾಳ್ಮೆ ನನ್ನಲ್ಲಿ ಇದ್ದಿದ್ದು ನೀವು ರೆಕಗ್ನೈಸ್ ಮಾಡಿದ್ದು ಖುಷಿ ಆಯ್ತು. ನನ್ನಲ್ಲಿ ಆಕ್ಚುಲಿ ಒಂದು ಒಂದು ಏನೋ ಒಂದು ಭರವಸೆ, ಒಂದು ಕಾನ್ಫಿಡೆನ್ಸು ಏನು ಅಂದ್ರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ 5 ವರ್ಷ ಒಂದು ಹೇಳ್ತಾರಲ್ವಾ, ನೀವು ಹೀರೋಯಿನ್ ಅಂದ್ರೆ 5 ವರ್ಷ ಮಾತ್ರ ನೀವು ಲೀಡ್ ರೋಲ್ಸ್ ಮಾಡಬಹುದು, 5 ವರ್ಷ 6 ವರ್ಷ ಮಾತ್ರನೇ ಅಂತ. ನನಗೆ ಒಂದು ತುಂಬಾ ಹಠ ಹಿಡ್ಕೊಂಡು, ಇಲ್ಲ 5 ವರ್ಷ ಅಲ್ಲ 20 ವರ್ಷ ಆದ್ರೂ ನಾನು ಸಿನಿಮಾ ಮಾಡ್ತಾ ಇರ್ತೀನಿ, 30 ವರ್ಷ ಆದ್ರೂ ನಾನು ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಒಂದು ಭರವಸೆಯಲ್ಲೇ ನಾನು ಪೇಷನ್ಸ್ ಅಲ್ಲಿ ಇಟ್ಕೊಂಡು ಕೂತಿದ್ದೆ. ಅಂದ್ರೆ ನನಗೆ ರೋಲ್ಸು ಆಮೇಲೆ ಸಿನಿಮಾ ಬರ್ತಾ ಇರಲಿಲ್ಲ ಅಂತ ಅಲ್ಲ. ನಿಜ ಹೇಳ್ತೀನಿ, ದಿಸ್ ಇಂಡಸ್ಟ್ರಿ ಹ್ಯಾಸ್ ಬೀನ್ ಸೋ ನೈಸ್ ಟು ಮೀ. ನಾನು ಈ ಇಂಡಸ್ಟ್ರಿಯಲ್ಲಿ ಬೆಳೆದಿಲ್ಲ, ನಾನು ಐ ಆಮ್ ಆನ್ ಔಟ್ಸೈಡರ್. ಆದರೂ ಕೂಡ ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ನನಗೆ ಅವಕಾಶಗಳು ಕಮ್ಮಿನೇ ಇಲ್ಲ ನನಗೆ. ಚಾರ್ಮಿನಾರ್ ಆದ ನಂತರನೂ ನನಗೆ ತುಂಬ ಆಫರ್ಸ್ ಬಂದಿತ್ತು. ಬಟ್ ನನಗೆ ಇಷ್ಟ ಆಗಿದೆ ಯಾವುದು ಸಿಗ್ತಾ ಇರಲಿಲ್ಲ. ಆಮೇಲೆ ನಾನೊಂದು ಕರಿಯರ್ ಬಿಲ್ಡ್ ಮಾಡಬೇಕು ಅಂದಾಗ, ಆಮೇಲೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಜನ ಹೇಗಿದ್ದಾರೆ, ಕತೆ ಹೇಗಿದೆ, ನನ್ನ ರೋಲ್ ಹೇಗಿದೆ ಅಂತ. ಎಲ್ಲರೂ ಬೈಯೋರು ನನಗೆ, ಇಲ್ಲ ಯಾವ್ದು ಬರುತ್ತೆ ಮಾಡ್ಕೊಂಡು ಹೋಗ್ತಾ ಇರಬೇಕು ನೀನು ಅಂತ. ಬಟ್ ದಟ್ ಇಸ್ ನಾಟ್ ಮೈ ಬಿಲೀಫ್ ಸಿಸ್ಟಮ್. ನಾನು ಒಂಥರ ಐ ಆಮ್ ವಯರ್ಡ್ ವೆರಿ ಡಿಫ್ರೆಂಟ್ಲಿ. ನನಗೆ ಇದು ಖುಷಿ ಕೊಡಲ್ಲ ಅಂದ್ರೆ ನಾನು ಮಾಡಕ್ಕೆ ಹೋಗಲ್ಲ. ಆ್ಯಂಡ್ ಪ್ರಾಬಬ್ಲಿ ಅದಕ್ಕೆ ನನಗೆ ತುಂಬ ಪೇಷನ್ಸ್ ಇದೆ ಅಂತ ಅನ್ಕೊಳ್ತೀನಿ. ಆ, ನನ್ನ ಒಂದು ಎಟ್ ದಿ ಎಂಡ್ ನೀವು ಕರಿಯರ್ ನೋಡಿದ್ರೆ ಎಲ್ಲಾನು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತಾನೆ ನನಗೆ ಖುಷಿ ಆಗಬೇಕು. ಮೋರ್ ದೆನ್ ಅದರ್ ಪೀಪಲ್ ನನಗೆ ಖುಷಿ ಇರಬೇಕು. ಸೊ ಅದಕ್ಕೇನೆ ನಾನು ತುಂಬಾ ವೇಟ್ ಮಾಡಿಬಿಟ್ಟು ಹಲವಾರು ಕನ್ನಡಿಗರಲ್ಲಿರುವಂತ ಒಂದು ಪ್ರಶ್ನೆ ಏನಂತಂದ್ರೆ ಮೇಘನಾ ಅವರ ಮದುವೆ ಯಾವಾಗ? ನನಗೆ ಗೊತ್ತಿತ್ತು ಈ ಪ್ರಶ್ನೆ ಬಂದೇ ಬರುತ್ತೆ ನಿಮ್ಮ ಹತ್ರ ಏನ ಅಂತ. ಹೌದೌದು, ನಾನೇ ಎಷ್ಟೋ ಸಲ ಕೇಳಿದೀನಿ. ಸೊ ಕೇಳಿದಾಗೆಲ್ಲ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದಾರ, ಬಟ್ ಯಾವಾಗ ಅಂತ. ಕೆಲಸ ಮಾಡಿ ನೀವೇ ಹುಡುಕ್ಬಿಡಿ ಯಾರಾದ್ರೂ. ಅಲ್ಲ, ನೀವೇ ಹುಡುಕ್ಬಿಡಿ ಅಂತ ಹೇಳ್ತಿದ್ರೆ ಬಿಟ್ರೆ ಇಲ್ಲೊಬ್ಬ ಹುಡುಗ ಕೂತಿದ ನಿಮ್ಗೆ ಏನ್ ಇಷ್ಟನಾ ಅಂತ ಕೇಳಿದ್ದು. ನನಗೆ ಏನ್ ಗೊತ್ತಾ, ಐ ಆಮ್ ಅ ವೆರಿ ಏನ್ ಹೇಳ್ತಾರೆ, ರೊಮ್ಯಾಂಟಿಕ್ ಪರ್ಸನ್. ಐ ಡೋಂಟ್ ಡೇಟ್. ನನಗೆ ಯಾರಾದ್ರೂ ಒಂದ್ಸಲ ಕಮಿಟ್ ಆದ್ರೆ ಅವ್ರನ್ನ ಮದ್ವೆ ಆಗ್ಬೇಕು ಅಂತಾನೆ ನನ್ನ ಮನ್ಸಲ್ಲಿರುತ್ತೆ. ಟೈಮ್ ಪಾಸ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಸೊ ಇವಾಗ ಈ ಕಾಲದಲ್ಲಿ ತುಂಬಾ ಟೈಮ್ ಪಾಸ್ ಮಾಡೋರಿದ್ದಾರೆ, ನನ್ಗೆ ಅದು ಇಷ್ಟ ಆಗಲ್ಲ. ಸೀರಿಯಸ್ ಆಗಿ ಬರೋರು ತುಂಬಾ ಕಮ್ಮಿ ಆಕ್ಚುಲಿ. ಸೊ ನನ್ಗೆ ಒಳ್ಳೆಯವರೇ ಬರಬೇಕು. ನನ್ನ ಲೈಫ್ನ ನಾನು ಅಂದ್ರೆ ಯಾರು ಒಂದು ಮೆಚೂರ್ ಆಗಿರೋ ಒಂದು ಮೈಂಡ್ ಸೆಟ್ಟು, ಆಮೇಲೆ ಸಿಲಿ ಸಿಲಿ ಆಗಿರಬಾರ್ದು, ಸಿಂಪಲ್ ಆಗಿರಬೇಕು, ಎಕ್ಸ್ಟ್ರಾ ಎಲ್ಲ ಬೇಡ, ಆ ಥರ ಎಲ್ಲ ಇದೆ ನನಗೆ. ಸೊ ಅದು ಯಾರೂ ಬಂದಿಲ್ಲ ನೋಡಿ, ಗೊತ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಹೇಳಬೇಕು. ಬಹುಶಃ ನನ್ನ ಒಳ್ಳೇದಕ್ಕೆ ಬಂದಿಲ್ಲ ಇಲ್ಲಿವರೆಗೂ. ಯಾಕೆಂದ್ರೆ ನನ್ನ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇದೆ ನನಗೆ. ನಂಗೆ ಮದುವೆ ಆಗಲಿಲ್ಲ ಅಂದ್ರೂ, ನನಗೆ ನಿಜ ಹೇಳ್ತೀನಿ ಇವತ್ತು ಕ್ಯಾಮ್ರಾ ಮುಂದೆ, ನನ್ನ ಮದುವೆ ಆಗಲಿಲ್ಲ ಅಂದ್ರೂ ನನಗೆ ಪರವಾಗಿಲ್ಲ. ಬಟ್ ನಾನು ಸಿನಿಮಾಗಳು ಮಾಡ್ತಾ ಇರಬೇಕು, ಇರೋವರೆಗೂ ನಾನು ಸಿನಿಮಾಗಳು ಮಾಡ್ತಾ ಇರಬೇಕು ಅಂತಾನೆ ಅಷ್ಟು ಪ್ರೀತಿ ನನಗೆ. ಸೊ ಅದ್ರ ಮಧ್ಯದಲ್ಲಿ ಮದುವೆ ಆದರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಸಿನಿಮಾ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಕೆಲವೊಂದ್ಸಲ ನಾವು ಥಿಂಕ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಅಥವಾ ದೇವ್ರುನು ಹೇಳ್ತಾರೆ ಒಳ್ಳೆ ಕೆಲ್ಸಗಳಾಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ ಒಳ್ಳೆ ಹುಡುಗ ಸಿಗಬೇಕು ಅಂತಾನೆ ದೇವ್ರು ಸ್ವಲ್ಪ ಟೈಮ್ ತಗೊಂಡು ಸೃಷ್ಟಿ ಮಾಡ್ತಿರ್ತಾರೆ ಅನ್ಸುತ್ತೆ. ನೀವು ಹೇಳಿದ್ 100% ಕರೆಕ್ಟು. ಒಂದು ಸ್ಪೆಷಲ್ ಪೀಸಸ್ಗೆ ಒಂದು ಸ್ಪೆಷಲ್ ಆಫರೇ ಬರುತ್ತೆ. ಸೊ ನಾವು ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇರ್ಬೇಕು ಅಷ್ಟೇನೆ. ಆ, ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಂದಷ್ಟು ವಿಚಾರಗಳೆಲ್ಲ ನಡೀತು. ಸೊ ನಿಮ್ಗೆ ಅನ್ಸಿರೋ ಪ್ರಕಾರ ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಸೊ ನಿಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಏನಾದ್ರು ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು, ಬಾಂಡಿಂಗ್ ಬಗ್ಗೆ ಏನಾದ್ರು ಹೇಳತ್ತಿದ್ರೆ. ಇಲ್ಲ, ನಾನೇನ್ ಹೇಳಲಿ ಅಂದ್ರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಸರ್ ಅಂದ್ರೆ ತುಂಬಾ ದೊಡ್ಡ ಹೆಸರು. ಅಫ್ಕೋರ್ಸ್ ಅದು ಲೀಗಲಿ ಅದು ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಾನು ಮಾತಾಡ್ಲೂಬಾರ್ದು. ನಾನ್ ಮಾತ್ರ ಅಲ್ಲ, ಯಾರೇ ಆರ್ಟಿಸ್ಟ್ ಆಗ್ಲಿ, ನೀವು ಬೇರೆಯವ್ರು ಯಾರು ಕೇಳಿದ್ರು ನಾವು ಅದ್ರ ಬಗ್ಗೆ ಮಾತಾಡೋ ಪರ್ಮಿಷನ್ ನಮ್ಗೆ ಇರಬಾರ್ದು. ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಬಟ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಇಂಪಾರ್ಟೆಂಟು, ತುಂಬಾ ದೊಡ್ಡ ಆರ್ಟಿಸ್ಟು, ತುಂಬಾ ಇಂಪಾರ್ಟೆಂಟ್ ಆರ್ಟಿಸ್ಟು. ಆಮೇಲೆ ಅದು ಏನೇನು ನಡೀತಾ ಇದೆ, ಏನೇನು ನಾವು ನೋಡ್ತಾ ಇದ್ದೀವಿ ಎಲ್ರು. ಬಟ್ ಅದೇ ಒಂದೊಂದ್ಸಲ ಬೇಜಾರಾಗುತ್ತೆ, ಒಂದೊಂದ್ಸಲ ಏನು ಆಗಲ್ಲ ಆಕ್ಚುಲಿ. ಇಟ್ ಇಸ್ ಲೆಫ್ಟ್ ಟು ದ ಲಾ ಆ್ಯಂಡ್ ಎವ್ರಿಥಿಂಗ್. ಬಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಹೀ ಈಸ್ ಡಿಯರ್ ಟು ದ ಇಂಡಸ್ಟ್ರಿ, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಆಫ್ ಅವರ್ ಇಂಡಸ್ಟ್ರಿ. ಆ್ಯಂಡ್ ಅದು ಹಾಗೆ ಮೇಂಟೈನ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ, ಸೊ
ಕಿಚ್ಚ ಸುದೀಪ್ ಅವರು ಹಾಗೇನೆ ದರ್ಶನ್ ಅವರ ಫ್ರೆಂಡ್ಶಿಪ್ ಬಗ್ಗೆ, ಸೊ ಅವ್ರ ಇಬ್ಬರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ, ಆದ್ರೂ ಕೂಡ ಇಡೀ ಇಂಡಸ್ಟ್ರಿ ಅವರೆಲ್ಲಾನು ಸಹ ಒಂದಾಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವರಿಬ್ರು ಒಂದಾದ್ರೆ ಮತ್ತೊಬ್ಬ ಅಂಬರೀಶ್ ಅವರಾಗಿರ್ಬೋದು ಅಥವಾ ವಿಷ್ಣುವರ್ಧನ್ ಅವರಾಗಿರ್ಬೋದು ಕ್ರಿಯೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಗೊತ್ತಿಲ್ಲ ಅಂದ್ರೆ ನನಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿಲ್ಲ. ನನಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ನನ್ಗೆ ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿಲಿ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಆಮೇಲೆ ಪರ್ಸ್ನಲ್ ವಿಷಯಗಳಲ್ಲಿ ಏನ್ ನಡೀತಾ ಇದೆ ಅಂತ ನಾನು ಎಲ್ಲೂ ತಲೆ ಹಾಕಕ್ ಹೋಗಲ್ಲ. ಅದು ದಟ್ ಇಸ್ ನಾಟ್ ಮೈ ಬಿಸ್ನೆಸ್. ನಾನು ಬರೀ ಶೂಟಿಂಗ್ ಬರ್ತೀನಿ, ಆಕ್ಟಿಂಗ್ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ನನ್ಗೆ ತುಂಬಾ ತುಂಬಾ ಕೆಲವರೇ ಫ್ರೆಂಡ್ಸ್ ಇರೋದು ಇಂಡಸ್ಟ್ರಿಲಿ. ಆ ಫ್ರೆಂಡ್ಶಿಪ್ಸ್ಗಳನ್ನ ನಾನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಆ ಜೆನ್ಯೂನ್ ಫ್ರೆಂಡ್ಶಿಪ್ಸ್ ಆಗಿರೋದ್ರಿಂದ ನಾನು ತುಂಬಾ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ ಅದು. ಹಾಗೇನೆ ಅವ್ರದ್ದು ಜೆನ್ಯೂನ್ ಫ್ರೆಂಡ್ಶಿಪ್ ಅಥವಾ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂದ್ರೆ ಖಂಡಿತವಾಗ್ಲೂ ಇಟ್ ವಿಲ್ ಬಿ ದೇರ್. ಇವಾಗಿರ್ಲಿ, ಆಮೇಲೆ ನಂದು ತುಂಬಾ ಸಲ ನನ್ನ ಫ್ರೆಂಡ್ಸ್ ಜೊತೆ ಜಗಳ ಆಗಿದೆ, ಆಮೇಲೆ ಸರಿನೂ ಆಗಿದೆ ಅದು ಇಂಡಸ್ಟ್ರಿ ಫ್ರೆಂಡ್ಸ್ ಜೊತೆನೆ. ಸೊ ಹಾಗೇನೆ ಇಂಡಸ್ಟ್ರಿ ಒಂದು ದೊಡ್ಡ ಫ್ಯಾಮಿಲಿ ತರ ಜಗಳನೂ ಆಗುತ್ತೆ. ಅಂದ್ರೆ ನನ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಐ ಡೋಂಟ್ ನೋ. ಸೊ ಇಟ್ಸ್ ದೇರ್ ಪರ್ಸ್ನಲ್ ಇದು. ಬಟ್ ಏನೇ ಇರ್ಲಿ, ಮಾತಾಡ್ತಾರೋ ಇಟ್ಸ್ ಲೆಫ್ಟ್ ಟು ದೆಮ್. ಅಂಡ್ ಕೆಲವು ಸಲ ಫ್ಯಾಮಿಲಿ ಎಲ್ಲ ತರ ಆಗುತ್ತೆ. ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್. ಫೈನಲ್ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಸ್ಯಾಟರ್ಡೆ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೂಮಂತರ್ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಮಾನ್ಸಾ. ಬಂತು. ಇಲ್ಲ, ಎಲ್ರಿಗೂ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಿನಿಮಾ ಏನು ಹಿಟ್ ಆಗಿದೆ, ನನಗೆ ರೀಸೆಂಟ್ ಆಗಿ ಸ್ತ್ರೀ 2 ಸಿನಿಮಾ ರಿಲೀಸ್ ಆಯ್ತಲ್ವಾ, ಅದು ಹಿಟ್ ಆಯ್ತು. ತುಂಬಾ ದೊಡ್ಡ ಕಲೆಕ್ಷನ್ ಆಯ್ತು ಆ ಸಿನಿಮಾದು. ಆಮೇಲೆ ನಮ್ಮ ಬೆಂಗಳೂರಲ್ಲಿ ತುಂಬಾ ದೊಡ್ಡ ಕಲೆಕ್ಷನ್ ಆಯ್ತು. ಆಮೇಲೆ ಭೂಲ್ ಭುಲಯ್ಯ 3 ಕೂಡ. ಈ ಜಾನ್ರಾ ಅಲ್ಲಿ ಯಾರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿನೇ ಸಿನಿಮಾ ಬರ್ತಾ ಇದೆ. ನನಗೆ ಆ ಸಿನಿಮಾ ಬಂದು ಚೆನ್ನಾಗಿ ಓಡ್ತಿದೆ ಅಂದಾಗ ಒಂದು ಫೀಲಿಂಗು, ನಮ್ಮ ಚೂಮಂತರ್ ಸಿನಿಮಾ ರೆಡಿ ಆಗಿತ್ತು, ನಮ್ಮ ಸಿನಿಮಾ ಇದೆಯಲ್ಲ, ಇದೇ ಜಾನ್ರಾ ಇದೆಯಲ್ಲ, ಇವಾಗ ರಿಲೀಸ್ ಮಾಡಬೇಕು, ಯಾಕಂದ್ರೆ ಜನರು ಇಷ್ಟಪಡ್ತಾ ಇದ್ದಾರೆ ಈ ಜಾನ್ರಾನ ಅಂತ ನಂಗೆ ಅದೇ ಫೀಲಿಂಗು. ಆ ಒಂದು ಕಾನ್ಫಿಡೆನ್ಸ್ ನನಗೆ ಚೂಮಂತರ್ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅಂತ ನಾನು ಯಾರಿಗೂ ಹೇಳಿರ್ಲಿಲ್ಲ. ಬಟ್ ಮನ್ಸಲ್ಲಿ ಅದು ಇತ್ತು ನನಗೆ. ಹಿಟ್ ಆಗಿದೆ, ಎಲ್ಲರ ಮುಖದಲ್ಲಿ ಖುಷಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪ್ರೊಡ್ಯೂಸರ್ಸ್ ಮುಖದಲ್ಲಿ ಖುಷಿ ಇದೆಯಲ್ಲ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಸ್ ಟು ದಿ ಆಡಿಯನ್ಸ್ ಫಾರ್ ಲವಿಂಗ್ ದಿಸ್ ಫಿಲ್ಮ್. ಒಂದು ಒಳ್ಳೆ ಡೈರೆಕ್ಟರ್ ಕೂಡ ಸಿಕ್ಕಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇನ್ನು ಒಳ್ಳೊಳ್ಳೆ ಹಾರರ್ ಸಿನಿಮಾಗಳು ಬರುತ್ತೆ ಫ್ಯೂಚರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಕನ್ನಡ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕಾಗಿ. ಒಳ್ಳೇದಾಗ್ಲಿ. ಮತ್ತಷ್ಟು ಸಿನಿಮಾಗಳ ಮೂಲಕ ನೀವು ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಹೆಂಡ್ ತನಕನೂ ಸಹ ನೀವು ಮಾಡ್ತಾನೆ ಇರ್ಬೇಕು ಅಂತ ನಿಮ್ಮ ಆಸೆ ಪ್ರಕಾರನೇ ನಮ್ಮ ವೀಕ್ಷಕರ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟಿ ಮೇಘನಾ ಗಾವ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.